ಆತ್ಮೀಯ ವೀಕ್ಷಕ ಬಂಧುಗಳೇ, ಈ ದಿನ ನಾವು ನಮ್ಮ ಹಳ್ಳಿಕಟ್ಟೆ ನ್ಯೂಸ್ ಚಾನಲ್ನಲ್ಲಿ ಸತ್ಯಮೇವ ಜಯತೆ ಅನ್ನುವಂತಹ ಟ್ಯಾಗ್ಲೈನನ್ನು ಇಟ್ಕೊಂಡು ನಾವು ಒಂದು ವಿಡಿಯೋನ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋದ ಪ್ರಮುಖ ಉದ್ದೇಶ ಇಷ್ಟೇ: ಸತ್ಯಮೇವ ಜಯತೆ ಅಂದರೆ ಸತ್ಯ ಯಾವತ್ತು ಸಾಯಬಾರ್ದು, ಸತ್ಯಕ್ಕೆ ಸದಾ ಜಯ ಸಿಗಬೇಕು ಅನ್ನುವಂಥದ್ದು ನಮ್ಮ ಒಂದು ಮೂಲ ಉದ್ದೇಶವಾಗಿರ್ತದೆ. ಈ ಟ್ಯಾಗ್ಲೈನಿನ ಮುಖ್ಯ ಉದ್ದೇಶ ಈಗ ಏನಪ್ಪ ನಾನು ಹೇಳೋದಕ್ಕೆ ಹೊರಟಿರೋದು ಅಂತಂದರೆ, ಈಗ ಸದ್ಯ ಸೌಜನ್ಯ ಅವರ ಕೇಸು ಮುನ್ನೆಲೆಗೆ ಬಂದಿದೆ. ಇಷ್ಟು ವರ್ಷಗಳಿಂದನೂ ಸಹ ಚರ್ಚೆ ಆಗ್ತಿತ್ತು, ಹೋರಾಟಗಳಾಗ್ತಿತ್ತು. ಅದಕ್ಕೆ ಅನೇಕ ಹೋರಾಟಗಾರರು ತಮ್ಮ ಜೀವಮಾನವನ್ನೇ ಪಣವಾಗಿಟ್ಟು ಅದಕ್ಕೆ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ನಾವು ಕೃತಜ್ಞತೆಗಳನ್ನ ಮೊದಲು ಸಲ್ಲಿಸ್ತೇನೆ. ಹಾಗೆಯೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಇಂತಹದ್ದೊಂದು ದುರ್ಘಟನೆ ನಡೆದಂತಹ ಸಂದರ್ಭದಲ್ಲಿ ಕೇಸನ್ನು ದಾಖಲಿಸ್ಕೊಳ್ತಾರೆ. ಅಂದರೆ ಆ ಒಂದು ಕೇಸನ್ನ ದಾಖಲೆಯನ್ನು ಮಾಡಿದ ನಂತರ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮತ್ತು ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾರೆ. ಈ ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಘಟನೆ ನಡೆದಿರುವಂತಹ ಸ್ಥಳದಲ್ಲಿ ಸಾಕ್ಷ್ಯಾಧಾರಗಳನ್ನ ಕಲೆಕ್ಟ್ ಮಾಡ್ಕೊತಾರೆ. ಹಾಗೆಯೇ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಈ ಒಂದು ಕೃತ್ಯವನ್ನು ಮಾಡಿರುವಂತಹ ವ್ಯಕ್ತಿ ಯಾರು ಎಂಬುದನ್ನು ಅವರು ಹುಡುಕ್ತಾ ಹೋದಾಗ ಸಂತೋಷ್ ರಾಣು ಅನ್ನುವಂತಹ ವ್ಯಕ್ತಿಯನ್ನು ಆರೋಪಿ ಎಂದು ಗುರುತಿಸ್ತಾರೆ. ಅಂದರೆ ಈ ಘಟನೆಗೆ ಈ ವ್ಯಕ್ತಿ ಕಾರಣ ಇರಬಹುದು ಅಂಥೇಳಿ ಆ ವ್ಯಕ್ತಿಯನ್ನು ಬಂಧಿಸ್ತಾರೆ. ಹಾಗೆ ಆ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಅಂದರೆ ಆ ವ್ಯಕ್ತಿಯ ಸುತ್ತಮುತ್ತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ತಾ ಹೋಗ್ತಾರೆ. ಅದಾದ ನಂತರ ಅವನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ಆ ವ್ಯಕ್ತಿಯನ್ನು ಅಪರಾಧಿ ಅಂಥೇಳಿ ಹೇಳ್ತಾರೆ. ಹಾಗೆಯೇ ಆ ವ್ಯಕ್ತಿಗೆ ಕೂಡ ಶಿಕ್ಷೆ ಕೂಡ ಆಗುತ್ತೆ. ತದನಂತರ ಮುಂದಿನ ಬೆಳವಣಿಗೆಗಳು ಏನಾಗ್ತವಪ್ಪ ಅಂದರೆ, ಆ ವ್ಯಕ್ತಿ ಕೋರ್ಟ್ನಲ್ಲಿ ತಾನು ನಿರಪರಾಧಿ ಅಂಥೇಳಿ ಪ್ರೂವ್ನ ಮಾಡ್ಕೊತಾನೆ. ಅಂದರೆ ತನಿಖೆ ಮಾಡಿರುವಂತಹ ಅಧಿಕಾರಿಗಳು ಸಲ್ಲಿಸಿದಂಥ ಸಾಕ್ಷ್ಯಾಧಾರಗಳಲ್ಲಿ ಏನಾಗಿರುತ್ತಪ್ಪ ಅಂದರೆ, ಲೋಪದೋಷದಿಂದ ಕೂಡಿರುತ್ತೆ. ಅಲ್ಲಿ ಯಾವುದೇ ಸೂಕ್ತ ಸಾಕ್ಷ್ಯಾಧಾರಗಳು ಇರೋದಿಲ್ಲ. ಇವನ್ನೆಲ್ಲ ಪರಿಗಣಿಸಿದಂತಹ ಕೋರ್ಟ್ ಏನು ಮಾಡುತ್ತೆ ಅಂದರೆ, ಸಂತೋಷ್ ರಾವ್ ವ್ಯಕ್ತಿಯನ್ನು ನಿರಪರಾಧಿ ಅಂಥೇಳಿ ಘೋಷಣೆ ಮಾಡುತ್ತೆ. ಸದ್ಯ ಈಗ ಸಂತೋಷ್ ರಾವ್ ಬಿಡುಗಡೆಯಾಗಿ ಈಚೆ ಬಂದಿರ್ತಾರೆ. ಇಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಓಕೆ, ಸಂತೋಷ್ ರಾವ್ ಅಪರಾಧಿ ಅಲ್ಲ, ಆತ ನಿರಪರಾಧಿ ಅಂತ ಆದಮೇಲೆ ಅಪರಾಧಿ ಯಾರು ಅನ್ನುವಂಥ ಪ್ರಶ್ನೆ ನಮ್ಮಲ್ಲಿ ಸಹಜವಾಗಿ ಮೂಡುತ್ತೆ. ಈ ಸಹಜವಾಗಿ ಮೂಡುವಂತಹ ಪ್ರಶ್ನೆಯನ್ನು ನಾವು ಎಲ್ಲರಲ್ಲೂ ಸಾಮಾಜಿಕವಾಗಿ ನಾವು ಕೇಳ್ತಾ ಹೋದರೆ, ಯಾರು ಇರಬಹುದು ಅಂಥೇಳಿ ಯಾವುದೋ ಒಬ್ಬ ವ್ಯಕ್ತಿಯನ್ನು ನಾವು ಬೊಟ್ಟು ಮಾಡಿ ತೋರಿಸೋದು ಅನವಶ್ಯಕವಾಗಿರುತ್ತೆ. ಒಬ್ಬ ವ್ಯಕ್ತಿಯನ್ನು ನಾವು ತೋರಿಸ್ತಿದ್ದೀವಿ ಅಂದರೆ ಅದಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು ಇರಬೇಕಾಗೋದು, ಅದು ಕಾನೂನಿನ ಪ್ರಕಾರ ಕೂಡ ಸತ್ಯ ಆಗಿರುತ್ತೆ. ಹೀಗೆ ಈ ಒಂದು ತನಿಖೆ ಏನಾಗುತ್ತಪ್ಪ ಅಂದರೆ, ದಾರಿ ತಪ್ಪುತ್ತೋ ಅಥವಾ ಹಳ್ಳ ಹಿಡಿತೋ ಏನೋ ಒಂದು ಆಗೋಗ್ಬಿಡುತ್ತೆ. ಆದರೆ ಈ ವಿಚಾರವಾಗಿ ಸಾಮಾಜಿಕವಾಗಿ ಹೋರಾಟಗಳು ನಡೀತಾ ಇರುತ್ತೆ. ಈಗಲೂ ಕೂಡ ಎಷ್ಟೋ ಜನ ಹೋರಾಟ ಮಾಡ್ತಿದ್ದಾರೆ. ಹಾಗೆ ಜನ ಕೂಡ ಪ್ರಜ್ಞಾವಂತರಾಗಿದ್ದಾರೆ. ಈ ಒಂದು ತನಿಖೆ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತಮ್ಮದೇ ಆದಂಥ ಅಭಿಪ್ರಾಯಗಳು, ನಿಲುವುಗಳನ್ನ ವ್ಯಕ್ತಪಡಿಸ್ತಿದ್ದಾರೆ. ಹಾಗೆ ಎಷ್ಟೋ ಜನರು ಒಂದು ಕಿಚ್ಚನ್ನು ಹಚ್ಚಿಸ್ಕೊಂಡಿದ್ದಾರೆ. ಅಂದರೆ ಈ ವಿಚಾರವಾಗಿ ಸೌಜನ್ಯಗಳಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂಥೇಳಿ ಹೋರಾಡ್ತಿದ್ದಾರೆ. ಓಕೆ, ಅವರಿಗೂ ಸಹ ಸಂಪೂರ್ಣವಾಗಿ ನಮ್ಮ ಬೆಂಬಲ ಕೂಡ ಇರುತ್ತೆ. ಹಾಗೆಯೇ ಇಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ, ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ನಮಗೆ ಬೇಕಾಗಿರುವಂಥದ್ದು ಏನಪ್ಪ ಅಂದರೆ ನ್ಯಾಯ. ಆಕೆಗೆ ಆಗಿರುವಂತಹ ಅನ್ಯಾಯಕ್ಕೆ, ದುರಂತಕ್ಕೆ ನಮಗೆ ಒಂದು ನ್ಯಾಯ ಬೇಕಾಗಿರುತ್ತೆ. ಈ ಸೌಜನ್ಯಗಳಿಗೆ ನಾವು ಕೊಡಿಸ್ಬೇಕಾಗಿರುವಂತಹದ್ದು ಏನಪ್ಪ ಅಂದರೆ ನ್ಯಾಯ. ಇದೇ ರೀತಿ ಎಷ್ಟೋ ಹೆಣ್ಮಕ್ಳಿಗೂ ಕೂಡ ಈ ರೀತಿ ಆಗಿದೆ. ಆ ಎಲ್ಲ ಹೆಣ್ಮಕ್ಳುಗಳಿಗೂ ಸಹ ನಾವು ನ್ಯಾಯವನ್ನು ಕೊಡಿಸ್ಬೇಕಾಗಿರುತ್ತದೆ. ಹಾಗೆಯೇ ನಾವಿಲ್ಲಿ ಹೈಕೋರ್ಟ್ ಏನು ಹೇಳ್ತು, ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ತೀರ್ಪನ್ನು ಕೊಟ್ಬಿಟ್ಟಿದೆ, ಸ್ಪಷ್ಟವಾಗಿ ಹೇಳಿದೆ. ಅದರ ಆಧಾರದ ಮೇಲೆ ಏನು ಹೇಳಬೇಕು ಅಂತಂದರೆ, ಮರು ತನಿಖೆಗೆ ಆದೇಶವನ್ನು ಕೋರ್ಟು ನಿರಾಕರಿಸಿದೆ. ಕಾರಣ ಇಷ್ಟೇ: ನಾವು ಮರು ತನಿಖೆಗೆ ಆದೇಶವನ್ನು ಕೊಟ್ಟಂದರೆ ಸಂದರ್ಭದಲ್ಲಿ ಈಗಾಗಲೇ ನಾವು ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತಹ ಎಲ್ಲ ಆಧಾರಗಳು, ಸಾಕ್ಷ್ಯಗಳನ್ನು ನಾವು ಪರಿಶೀಲಿಸಿದ್ದೀವಿ. ಹಾಗೆ ವಿವರವಾಗಿ ಈ ಒಂದು ವಿಷಯವಾಗಿ ಸ್ಟಡಿ ಕೂಡ ಮಾಡಿದ್ದೀವಿ. ಆದರೆ ಇಲ್ಲಿ ಸೂಕ್ತ ಸಾಕ್ಷ್ಯಾಧಾರಗಳು ಇಲ್ಲದೇ ಇರೋದರಿಂದ ಇದು ಸಮಯ ವ್ಯರ್ಥ ಆಗುತ್ತೆ ಅಂತೇಳಿ ಹೈಕೋರ್ಟ್ ಹೇಳಿದೆ. ಹಾಗೆಯೇ ಮುಂದೆ ಹೇಳ್ತಾ ಹೋಗುತ್ತೆ, ಈ ಒಂದು ಇಷ್ಟು ವರ್ಷಗಳ ಕಾಲ ಈ ಒಂದು ಕೇಸ್ ನಡೆದಿದೆ. ಹಾಗೆಯೇ ಈ ಕೇಸಿಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ನಮಗೆ ಸಲ್ಲಿಸಿದ್ದಾರೆ. ಅವೆಲ್ಲ ನಾವು ಪರಿಶೀಲಿಸಿದ್ವಿ ಸೂಕ್ತವಾಗಿ. ಅವೆಲ್ಲ ನೋಡೋದ್ರಿಂದ ನಮಗೆ ಏನು ಅನ್ನಿಸ್ತಂದರೆ, ನೀವು ಮುಂದಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ನಾನು ನಿಮಗೆ ಸೂಚಿಸ್ತಿದ್ದೀನಿ ಅಂತ ಹೇಳುತ್ತೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಆಗಬೇಕಾಗಿರೋದು ಏನಪ್ಪ ಅಂದರೆ, ಹೈಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸ್ತು, ಸಂತೋಷ್ ರಾವ್ನ ನಿರಪರಾಧಿ ಅಂತೇಳಿ ಬಿಡುಗಡೆಯನ್ನು ಮಾಡುತ್ತೆ. ಹಾಗೆಯೇ ಈ ಮರು ತನಿಖೆಗೆ ಆದೇಶವನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳುತ್ತೆ. ಕಾರಣ ಇಷ್ಟೇ:
ಸಾಕ್ಷ್ಯಾಧಾರಗಳ ಕೊರತೆ ಇರೋದರಿಂದ ಸಮಯ ವ್ಯರ್ಥ ಆಗುತ್ತೆ ಅಂತೇಳಿ ಹೇಳುತ್ತೆ. ಆದರೆ ನಮಗೆ ಇನ್ನೊಂದು ಆಪ್ಷನ್ಸ್ ಕೂಡ ಇದೆ. ಏನಪ್ಪ ಅಂದರೆ ಅದು ಸುಪ್ರೀಂ ಕೋರ್ಟಿಗೆ ಹೋಗುವಂತಹದ್ದು. ಈಗಾಗಲೇ ಅನೇಕ ಹೋರಾಟಗಾರರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲನ್ನು ಹತ್ತಲು ಸಕಲ ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ. ಅವರಿಗೆ ನಮ್ಮೆಲ್ಲರ ಒಂದು ಸಂಪೂರ್ಣ ಬೆಂಬಲ ಕೂಡ ಇರಬೇಕಾಗುತ್ತೆ. ಹಾಗೆಯೇ ಇವತ್ತೇನು ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಏನು ಸೌಜನ್ಯ ಪರವಾಗಿ ಧ್ವನಿ ಎತ್ತಿದರೋ ಅವ್ರಿಗೂ ಸಹ ನಾವು ಸಪೋರ್ಟ್ನ ಮಾಡ್ತಾ ಮುಂದುವರಿಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ಗೆ ಈ ಒಂದು ಕೇಸ್ ಆ ಒಂದು ಸುಪ್ರೀಂ ಕೋರ್ಟ್ನ ಅಂಗಳವನ್ನು ತಲುಪಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಈ ಕೇಸನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮರು ತನಿಖೆಗೆ ಆದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಖಂಡಿತವಾಗಲೂ ನಮಗೆ ನ್ಯಾಯ ಸಿಗೋದಂತೂ ಪಕ್ಕಾ ಆಗುತ್ತೆ. ಯಾಕೆಂದರೆ ನಾವು ಎಷ್ಟೋ ಸಿನಿಮಾಗಳಲ್ಲಿ ನಾವು ನೋಡಿರ್ತೀವಿ, ಹಿರಿಯ ಕ್ರೈಮ್ ಆಗಿರ್ಬೋದು ಅಥವಾ ಥ್ರಿಲ್ಲಿಂಗ್ ಸಿನಿಮಾಗಳಲ್ಲಿ ನೋಡಿರ್ತೀವಿ. ಅಲ್ಲಿ FSL ಅಧಿಕಾರಿಗಳು ಏನು ಮಾಡ್ತಾರಪ್ಪ ಅಂದರೆ ಎಷ್ಟೋ ವರ್ಷದ ಹಳೆಯ ಕೇಸುಗಳನ್ನು ಸಾಲ್ವ್ ಮಾಡ್ತಾರೆ. ಅಲ್ಲಿ ಆಗಿರ್ತಕ್ಕಂಥ ಘಟನೆ ಕುರಿತಾಗಿ ಅವರು ಸಣ್ಣ ಸಣ್ಣ ಸೂಕ್ಷ್ಮ ವಿಚಾರಗಳನ್ನು ಸಹ ಗಮನಿಸಿ ಏನು ಮಾಡ್ತಾರೆ, ಅಪರಾಧಿಗಳನ್ನು ಪತ್ತೆ ಹಚ್ಚುವಲ್ಲಿ ನೆರವಾಗ್ತಾರೆ. ಉದಾಹರಣೆಗೆ ನಮ್ಮ ಕನ್ನಡದ ಫಿಲಮ್ ಕಾಟೇರದಲ್ಲೂ ಸಹ ಎಷ್ಟೋ ವರ್ಷಗಳ ಹಿಂದೆ ತಲೆಬುರುಡೆಗಳು ಸಿಕ್ಕಿರ್ತವೆ. ಆ ತಲೆಬುರುಡೆಗಳನ್ನು ಇಟ್ಕೊಂಡು FSL ಅಧಿಕಾರಿಗಳು ಶಾರ್ಪ್ ಆದ ಕತ್ತಿಯಿಂದ ಇವ್ರಿಗೆ ಹೊಡೆದು ಸಾಯಿಸಿದ್ದಾರೆ ಅನ್ನುವಂಥ ರಿಪೋರ್ಟ್ ಹೇಳಿದಾಗ ನಾವೆಲ್ಲರೂ ವಾವ್ ಎಂತಹ ಅಧಿಕಾರಿಗಳು ಅಂಥೇಳಿ ಚಪ್ಪಾಳೆ ಹೊಡೆದು ಶಿಳ್ಳೆ ಎಲ್ಲ ಹೊಡೆದಿದ್ವಿ. ಹಾಗೆಯೇ ಇಲ್ಲೂ ಸಹ ಮರು ತನಿಖೆಗೆ ಆದೇಶವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಒಂದು ಸಣ್ಣ ಕ್ಲೂ ಸಿಕ್ಬೋದು. ಅದರಿಂದ ಇಡೀ ಪ್ರಕರಣವೇ ಹೊಸ ಹಾದಿ ತೆರೆದುಕೊಳ್ಬೋದು ಅಂತೇಳಿ ಅನ್ನಿಸ್ತಿದೆ. ಹಾಗೆ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರುವಂತಹ ಈ ಹೋರಾಟಗಾರರಿಗೆ ಸಂಪೂರ್ಣವಾಗಿ ನಾವೆಲ್ಲರೂ ಬೆಂಬಲವನ್ನು ಕೊಡಬೇಕು. ಈ ಒಂದು ಘಟನೆ ಹಿಂದೆ, ಈ ದುರಂತದ ಹಿಂದೆ ಯಾರೇ ಅಪರಾಧಿಗಳಾಗಿರಲಿ, ಯಾರೇ ಆಗಿರಲಿ, ಸದ್ಯ ನಾವೀಗ ಅವರು ಯಾರು ಅಂಥೇಳಿ ನಾವು ಬೊಟ್ಟು ಮಾಡಿ ತೋರಿಸೋದಕ್ಕಿಂತ ಅವರಿಗೆ ಅದಕ್ಕೆ ಸಂಬಂಧಪಟ್ಟಂತಹ ಸಾಕ್ಷ್ಯಾಧಾರಗಳು ಮುಂದಿನ ದಿನಗಳಲ್ಲಿ ಸಿಗ್ಬೋದು ಅಂಥೇಳಿ ಆಶಯವನ್ನು ಇಟ್ಕೊಂಡು ಎಲ್ಲರೂ ಸಹ ಏನು ಈ ಸುಪ್ರೀಂ ಕೋರ್ಟಿಗೆ ಹೊರಟಿರುವಂತಹ ವ್ಯಕ್ತಿಗಳಿಗೆ ಅಥವಾ ಅವರಿಗೆ ಸಹಕರಿಸುವಂಥ ರೀತಿಯಲ್ಲಿ ಏನೇನು ಅವರಿಗೆ ಬೇಕಾಗುತ್ತೋ ಸೌಲಭ್ಯಗಳನ್ನು ನಾವು ಕಲ್ಪಿಸ್ಕೊಡ್ತಾ ಈ ಒಂದು ಸೌಜನ್ಯ ಕೇಸ್ನಲ್ಲಿ ನಾವು ಸಹ ನ್ಯಾಯಯುತವಾಗಿ ಹೋರಾಡೋಣ ಮತ್ತು ಆ ಒಂದು ಹೆಣ್ಣು ಮಗುವಿಗೆ ನ್ಯಾಯವನ್ನು ದೊರಕಿಸಿಕೊಡಲಿ ನಾವು ಸಹ ಪ್ರಮುಖ ಪಾತ್ರವನ್ನು ವಹಿಸೋಣ ಅಂತೇಳಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ವೀಕ್ಷಕರೇ.